ಬೆಳಗಿನ ಬೆಳಕು. ಒಡಂಬಡಿಕೆಯ ಆಶೀರ್ವಾದಗಳು. ಭಾಗ 4. ಯಾಜಕಕಾಂಡ ಅಧ್ಯಾಯ 26. ಶಾಂತಿ ಮತ್ತು ಸುರಕ್ಷತೆಯ ಬಗ್ಗೆ ಮಾತನಾಡಿದ ನಂತರ ಯೆಹೋವನು ಒಂದು ಆಶ್ಚರ್ಯಕರ ವಾಗ್ದಾನವನ್ನು ನೀಡುತ್ತಾನೆ. ನೀವು ನಿಮ್ಮ ಶತ್ರುಗಳನ್ನು ಬೆನ್ನಟ್ಟುವಿರಿ, ಅವರು ನಿಮ್ಮ ಕತ್ತಿಗೆ ತುತ್ತಾಗುವರು. ನಿಮ್ಮಲ್ಲಿ 5 ಮಂದಿ 100 ಮಂದಿಯನ್ನು ಬೆನ್ನಟ್ಟುವಿರಿ, 100 ಮಂದಿ 10,000 ಮಂದಿಯನ್ನು ಓಡಿಸುವಿರಿ. ಇದು ಸಾಮಾನ್ಯ ಮನುಷ್ಯನ ಲೆಕ್ಕಾಚಾರವಲ್ಲ. ಯೆಹೋವನು ಇಲ್ಲಿ ಸ್ಪಷ್ಟವಾದುದನ್ನು ಕಲಿಸುತ್ತಿದ್ದಾನೆ. ಆತನು ತನ್ನ ಜನರೊಂದಿಗಿರುವಾಗ ದೌರ್ಬಲ್ಯವು ಬಲವನ್ನು ಜಯಿಸುತ್ತದೆ. ಜಯವು ಸಂಖ್ಯೆಯ ಮೇಲೆ ಆಧಾರಿತವಾಗಿಲ್ಲ, ಅದು ಯೆಹೋವನ ಸನ್ನಿಧಿಯ ಮೇಲೆ ಆಧಾರಿತವಾಗಿದೆ. ಪ್ರವಾದಿಗಳ ಬರಹಗಳಲ್ಲಿ ಮತ್ತು ಇಸ್ರಾಯೇಲಿನ ಇತಿಹಾಸದಲ್ಲಿ ನಾವು ಈ ಮಾದರಿಯನ್ನು ಪದೇ ಪದೇ ನೋಡುತ್ತೇವೆ. ದೇವರು ಶತ್ರುಗಳ ಮೇಲೆ ಭಯ ಬೀಳುವಂತೆ ಮಾಡುತ್ತಾನೆ. ದೇವರು ಸೈನ್ಯಗಳನ್ನು ಗೊಂದಲಕ್ಕೆ ದೂಡುತ್ತಾನೆ. ದೇವರು ಬಲಶಾಲಿಗಳು ಬಲಹೀನರ ಮುಂದೆ ಬೀಳುವಂತೆ ಮಾಡುತ್ತಾನೆ. ಅದಕ್ಕಾಗಿಯೇ ಶಾಸ್ತ್ರವು ಯುದ್ಧವು ದೇವರಿಗೆ ಸೇರಿದ್ದು ಎಂದು ಹೇಳುತ್ತದೆ. ಇದು ಮನುಷ್ಯನ ಶಕ್ತಿ ಮತ್ತು ದೇವರು ಎಂಬುದು ಅಲ್ಲ, ಬದಲಾಗಿ ದೇವರು ತಾನೇ ತನ್ನ ಉದ್ದೇಶವನ್ನು ರಕ್ಷಿಸಿಕೊಳ್ಳುವುದು. ರಾಜ್ಯದ ಅನ್ವಯದಲ್ಲಿ ಇದು ಆತ್ಮಿಕ ಮತ್ತು ಜಾಗತಿಕವಾಗುತ್ತದೆ. ಪುನರುತ್ಥಾನಗೊಂಡ ಮಾನವ ಕುಲದ ನಿಜವಾದ ಶತ್ರುಗಳು ಆಂತರಿಕವಾದವುಗಳು. ಅತ್ಯಂತ ಆಳವಾದ ಶತ್ರುಗಳು ನಮ್ಮ ಒಳಗೆ ಇದ್ದಾರೆ. ಪಾಪ, ತಪ್ಪು ಆಸೆಗಳು, ಅಹಂಕಾರ, ಸ್ವಾರ್ಥ ಮತ್ತು ಆದಾಮನ ಪತನದಿಂದ ಬಂದ ಪ್ರತಿಯೊಂದು ಹಳೆಯ ಸ್ವಭಾವ. ರಾಜ್ಯದ ಆಳ್ವಿಕೆಯಲ್ಲಿ ಜನರು ಆತನ ವಾಕ್ಯದಿಂದ ಕಲಿಯುವರು. ಇಸ್ರಾಯೇಲರು ಆತನ ಮಾರ್ಗದಲ್ಲಿ ನಡೆದಾಗ ದೇವರು ಅವರಿಗೆ ಜಯವನ್ನು ವಾಗ್ದಾನ ಮಾಡಿದಂತೆಯೇ ಮನುಕುಲವು ವಿಧೇಯತೆಯನ್ನು ಕಲಿಯುತ್ತಿರುವಾಗ ರಾಜನು ಅವರಿಗೆ ಜಯವನ್ನು ನೀಡುವನು. ಇಲ್ಲಿ ಕತ್ತಿ ಎಂಬುದು ಬಹಳ ಅರ್ಥಪೂರ್ಣವಾಗುತ್ತದೆ. ನಮ್ಮ ಆತ್ಮಿಕ ಗ್ರಹಿಕೆಯಲ್ಲಿ ಕತ್ತಿಯು ದೇವರ ವಾಕ್ಯವನ್ನು ಸೂಚಿಸುತ್ತದೆ. ಆತನ ಸತ್ಯವು ಸುಳ್ಳುಗಳನ್ನು ಸೀಳಿ ಪಾಪವನ್ನು ಬಯಲಿಗೆಳೆದು ಒಳಗಿರುವ ಶತ್ರುವನ್ನು ಸೋಲಿಸುತ್ತದೆ. ಜನರನ್ನು ಸಹಾಯವಿಲ್ಲದೆ ಬಿಡುವುದಿಲ್ಲ. ಅವರು ಕೇಳುತ್ತಾರೆ, ಓದುತ್ತಾರೆ ಮತ್ತು ಕಲಿಯುತ್ತಾರೆ. ಯೆಹೋವನ ವಾಕ್ಯವು ಹಳೆಯ ಸ್ವಭಾವದ ವಿರುದ್ಧ ಅವರ ಆಯುಧವಾಗುತ್ತದೆ. ಸತ್ಯವು ಮನಸ್ಸನ್ನು ಪ್ರವೇಶಿಸಿದಾಗ ಅದು ಕತ್ತಲೆಯನ್ನು ಓಡಿಸಲು ಪ್ರಾರಂಭಿಸುತ್ತದೆ. ಆಶೀರ್ವಾದವು ಹೀಗೆ ಹೇಳುತ್ತದೆ: ನಿಮ್ಮಲ್ಲಿ 5 ಮಂದಿ 100 ಮಂದಿಯನ್ನು ಬೆನ್ನಟ್ಟುವಿರಿ ಮತ್ತು 100 ಮಂದಿ 10,000 ಮಂದಿಯನ್ನು ಓಡಿಸುವಿರಿ. ಇಲ್ಲಿ ಒಂದು ಸುಂದರವಾದ ಚಿತ್ರಣವಿದೆ. 5 ಎಂಬ ಸಂಖ್ಯೆಯು ನಮಗೆ ತೋರಾದ 5 ಪುಸ್ತಕಗಳನ್ನು ನೆನಪಿಸುತ್ತದೆ. ಯೇಸು ಸ್ವತಃ ವಿರೋಧಿಯ ಮೇಲೆ ಜಯಗಳಿಸಿದಾಗ ತೋರಾದಲ್ಲಿ ಬರೆಯಲ್ಪಟ್ಟ ಸತ್ಯದ ಮೂಲಕವೇ ಉತ್ತರಿಸಿದನು. ಆದ್ದರಿಂದ ನಾವು ಈ ಆಲೋಚನೆಯನ್ನು ಹೀಗೆ ನೋಡಬಹುದು: ಯೆಹೋವನ ವಾಕ್ಯವು ಹೃದಯದಲ್ಲಿ ಜೀವಂತವಾದಾಗ ಕೆಲವು ಸತ್ಯಗಳು ಅನೇಕ ಕೆಟ್ಟ ಆಲೋಚನೆಗಳನ್ನು ಓಡಿಸಬಲ್ಲವು. ವಿಧೇಯತೆಯ ಸಣ್ಣ ಆರಂಭವೂ ಸಹ ಹಳೆಯ ಅಭ್ಯಾಸಗಳ ದೊಡ್ಡ ಹೊರೆಯನ್ನು ಜಯಿಸಬಲ್ಲದು. ರಾಜ್ಯದಲ್ಲಿ ವಾಕ್ಯವು ಎಲ್ಲೆಡೆ ಇರುತ್ತದೆ ಮತ್ತು ಪಾಪದ ಮೇಲಿನ ಜಯವು ಇಡೀ ಭೂಮಿಯಾದ್ಯಂತ ಹರಡುತ್ತದೆ. ನಂತರ ಯೆಹೋವನು, ನಾನು ನಿಮ್ಮನ್ನು ಆಶೀರ್ವದಿಸಿ ನೀವು ಬಹು ಸಂತಾನವುಳ್ಳವರಾಗುವಂತೆ ಮಾಡುವೆನು ಎಂದು ಹೇಳುತ್ತಾನೆ. ನಮ್ಮ ಅಧ್ಯಯನದಲ್ಲಿ ಇದನ್ನು ಕೇವಲ ದೈಹಿಕ ಬೆಳವಣಿಗೆಗೆ ಮಾತ್ರ ಸೀಮಿತಗೊಳಿಸಬೇಕಾಗಿಲ್ಲ. ಹೌದು, ಇಸ್ರಾಯೇಲರು ಇದನ್ನು ಕುಟುಂಬದ ಬೆಳವಣಿಗೆ ಎಂದು ಅರ್ಥೈಸಿಕೊಂಡಿದ್ದರು. ಆದರೆ ಆತ್ಮಿಕವಾಗಿ ನೂತನ ಸೃಷ್ಟಿಯ ಚಿತ್ರಣದಲ್ಲಿ
ಸಂತಾನ ಎನ್ನುವುದು ದೇವರ ಕಾರ್ಯದಿಂದ ಹುಟ್ಟಿ ರೂಪಿಸಲ್ಪಟ್ಟ ಮತ್ತು ವಿಧೇಯರಾದವರನ್ನು ಸೂಚಿಸುತ್ತದೆ. ಅಂದರೆ ಜನರು ದೇವರ ಮಕ್ಕಳಾಗುವ ಬಗ್ಗೆ, ಅಂದರೆ ಮನುಷ್ಯನ ಶಕ್ತಿಯಿಂದಲ್ಲದೆ ದೇವರಿಂದ ಹುಟ್ಟುವ ಬಗ್ಗೆ ಯೋಹಾನನು ಮಾತನಾಡುತ್ತಾನೆ. ಯೋಹಾನ 1:12-13. ವಿಶ್ವಾಸಿಗಳಲ್ಲಿ ಕ್ರಿಸ್ತನು ರೂಪಾಂತರಗೊಳ್ಳುವುದನ್ನು ವಿವರಿಸಲು ಪೌಲನು ಹೆರಿಗೆಯ ಭಾಷೆಯನ್ನು ಬಳಸುತ್ತಾನೆ. ಗಲಾತ್ಯದವರಿಗೆ 4:19. ಆದ್ದರಿಂದ ರಾಜ್ಯದಲ್ಲಿ ಪುನರುತ್ಥಾನಗೊಂಡ ಮನುಕುಲವು ಯೆಹೋವನ ವಾಕ್ಯವನ್ನು ಸ್ವೀಕರಿಸಿ ವಿಧೇಯರಾದಂತೆ ನೀತಿಯು ಮಕ್ಕಳಂತೆ ವೃದ್ಧಿಯಾಗುತ್ತದೆ. ಕಲಿತವರು ಇತರರಿಗೆ ಕಲಿಯಲು ಸಹಾಯ ಮಾಡುತ್ತಾರೆ. ಗುಣಮುಖರಾದವರು ಇತರರು ಗುಣಮುಖರಾಗಲು ಸಹಾಯ ಮಾಡುತ್ತಾರೆ. ಬೆಳಕು ಮತ್ತಷ್ಟು ಬೆಳಕನ್ನು ಉತ್ಪಾದಿಸುತ್ತದೆ. ಮತ್ತೊಂದು ಚಿತ್ರಣವಿದೆ. ಈಗ ನಂಬಿಗಸ್ತಳಾಗಿರುವ ಮದುಮಗಳ ವರ್ಗವು ಕ್ರಿಸ್ತನ ಅಡಿಯಲ್ಲಿ ಸಂಪೂರ್ಣ ಪುನಃಸ್ಥಾಪನೆಯತ್ತ ಜಗತ್ತನ್ನು ಪೋಷಿಸುವ, ಕಲಿಸುವ ಮತ್ತು ಸಹಾಯ ಮಾಡುವ ಅರ್ಥದಲ್ಲಿ ಜಗತ್ತನ್ನು ತನ್ನ ಮಕ್ಕಳನ್ನಾಗಿ ಹೊಂದಿರುತ್ತದೆ. ಆ ಯುಗದಲ್ಲಿ ಮಾನವ ಕುಲವು ಕುರುಡಾಗಿ ಅಲಿಯಲು ಬಿಡಲ್ಪಡುವುದಿಲ್ಲ. ರಾಜ ಮತ್ತು ಆತನ ಯಾಜಕ ವ್ಯವಸ್ಥೆಯು ಭೂಮಿಯನ್ನು ನೀತಿಯ ಹಾದಿಯಲ್ಲಿ ಮುನ್ನಡೆಸುತ್ತದೆ. ಈಗ ನಾವು ಯಾಜಕಕಾಂಡ 26 ಅತ್ಯುನ್ನತ ಆಶೀರ್ವಾದಕ್ಕೆ ಬರುತ್ತೇವೆ. ಯೆಹೋವನು ಹೀಗೆ ಹೇಳುತ್ತಾನೆ, ನಾನು ನಿಮ್ಮ ಮಧ್ಯದಲ್ಲಿ, ನಾನು ನಿಮ್ಮ ಪವಿತ್ರ ಗುಡಾರದಲ್ಲಿ ವಾಸಿಸುವೆನು. ನಾನು ನಿಮ್ಮನ್ನು ಎಂದಿಗೂ ತಿರಸ್ಕರಿಸುವುದಿಲ್ಲ. ನಾನು ನಿಮ್ಮ ಮಧ್ಯೆ ಸಂಚರಿಸುವೆನು ಮತ್ತು ನಿಮ್ಮ ದೇವರಾಗಿರುವನು. ನೀವು ನನ್ನ ಪ್ರಜೆಗಳಾಗಿರುವಿರಿ. ಇದು ಎಲ್ಲದರ ಹೃದಯ ಭಾಗವಾಗಿದೆ. ಭೂಮಿ, ಆಹಾರ ಮತ್ತು ಜಯವು ಅದ್ಭುತವಾದವುಗಳೇ. ಆದರೆ ಎಲ್ಲಕ್ಕಿಂತ ದೊಡ್ಡ ಆಶೀರ್ವಾದವೆಂದರೆ ಯೆಹೋವನು ಸ್ವತಃ ಹತ್ತಿರವಿರುವುದು. ಪ್ರವಾದಿಗಳು ಈ ವಾಗ್ದಾನವನ್ನು ಇನ್ನೂ ಬಲವಾಗಿ ಪುನರಾವರ್ತಿಸುತ್ತಾರೆ. ಎಜ್ಕೇಲು ಏನು ಹೇಳುತ್ತಾನೆ? ನನ್ನ ನಿವಾಸವು ಅವರೊಂದಿಗಿರುವುದು, ನಾನು ಅವರ ದೇವರಾಗಿರುವೆನು, ಅವರು ನನ್ನ ಪ್ರಜೆಗಳಾಗಿರುವರು. ಎಜೆಕಿಯೇಲ್ 37:26-28. ಯೆಶಾಯನು ಜನರನ್ನು ಹರ್ಷಧ್ವನಿ ಮಾಡಲು ಕರೆಯುತ್ತಾನೆ, ಏಕೆಂದರೆ ಇಸ್ರಾಯೇಲಿನ ಪವಿತ್ರ ಸ್ವರೂಪನು ನಿಮ್ಮ ಮಧ್ಯದಲ್ಲಿ ಮಹೋನ್ನತನಾಗಿದ್ದಾನೆ. ಯೆಶಾಯ 12:6. ಜಕರ್ಯನು ಹೇಳುತ್ತಾನೆ, ನಾನು ಬರುತ್ತಿದ್ದೇನೆ, ನಾನು ನಿಮ್ಮ ಮಧ್ಯೆ ವಾಸಿಸುವೆನು. ಆ ದಿನದಲ್ಲಿ ಅನೇಕ ಜನಾಂಗಗಳು ಯೆಹೋವನೊಂದಿಗೆ ಸೇರಿಕೊಳ್ಳುವರು. ಜಕರ್ಯ 2:10-11. ಆ ಕೊನೆಯ ಸಾಲನ್ನು ಗಮನಿಸಿ. ಕೇವಲ ಇಸ್ರಾಯೇಲ್ ಮಾತ್ರವಲ್ಲ, ಅನೇಕ ಜನಾಂಗಗಳು. ಇದು ರಾಜ್ಯದ ವ್ಯಾಪ್ತಿಯನ್ನು ತೋರಿಸುತ್ತದೆ. ಇದು ಜಾಗತಿಕವಾಗಿದೆ. ಇದು ಆರಾಧನೆ, ಕಲಿಕೆ ಮತ್ತು ಯೆಹೋವನ ಸನ್ನಿಧಿಯಿಂದ ತುಂಬಿದ ಭೂಮಿಯಾಗಿದೆ. ಮತ್ತು ಈ ಆಶೀರ್ವಾದವು ಕ್ರಿಸ್ತನ 1000 ವರ್ಷದ ಆಳ್ವಿಕೆಯನ್ನು ಮೀರಿ 8ನೇ ದಿನದ ಮಹಿಮೆಯವರೆಗೆ ವಿಸ್ತರಿಸುತ್ತದೆ. ಯೆಹೋವನು ತನ್ನ ಜನರ ಮಧ್ಯೆ ಸಂಚರಿಸುವನು ಎಂದು ಯಾಜಕಕಾಂಡ 26 ಹೇಳುತ್ತದೆ. ಪ್ರಕಟಣೆಯ ಪುಸ್ತಕವು ಆ ವಾಗ್ದಾನದ ಅಂತಿಮ ಮತ್ತು ಪೂರ್ಣ ರೂಪವನ್ನು ತೋರಿಸುತ್ತದೆ. ಈಗೋ ದೇವರ ನಿವಾಸವು ಮನುಷ್ಯರ ನಡುವೆ ಇದೆ. ಆತನು ಅವರೊಡನೆ ವಾಸಿಸುವನು. ಅವರು ಆತನ ಪ್ರಜೆಗಳಾಗಿರುವರು. ಪ್ರಕಟಣೆ 21:3. ಮತ್ತೆ ದೇವರ ಮತ್ತು ಕುರಿಮರಿಯಾದಾತನ ಸಿಂಹಾಸನವೂ ಅಲ್ಲಿರುವುದು. ಅವರು ಆತನ ಮುಖವನ್ನು ದರ್ಶಿಸುವರು. ಪ್ರಕಟಣೆ 22:3-4. ಇದು ದೇವರ ಮಹಾಯೋಜನೆಯ ಗುರಿಯಾಗಿದೆ. ಕೇವಲ ನಮ್ಮ ಸುತ್ತಮುತ್ತ ಶಾಂತಿ ಇರುವುದಷ್ಟೇ ಅಲ್ಲ, ಯೆಹೋವನು ನಮ್ಮೊಂದಿಗಿರುವುದು ಕೇವಲ ಶತ್ರುಗಳಿಂದ ಸುರಕ್ಷತೆಯಷ್ಟೇ ಅಲ್ಲ, ನಮ್ಮ ತಂದೆಯೊಂದಿಗೆ ಸಾಮೀಪ್ಯ ಕೇವಲ ಜೀವನದ ಪುನಃಸ್ಥಾಪನೆಯಷ್ಟೇ ಅಲ್ಲ, ಸಂಬಂಧದ ಪುನಃಸ್ಥಾಪನೆ. ಆದ್ದರಿಂದ
ಯಾಜಕಕಾಂಡ 26 ಸರಳ ಪದಗಳಲ್ಲಿ ಬಿಡಿಸಿದ ನಕ್ಷೆಯಂತಿದೆ. ಇದು ವಿಧೇಯತೆಯಿಂದ ಪ್ರಾರಂಭವಾಗಿ ದೇವರ ಸನ್ನಿಧಿಯೊಂದಿಗೆ ಕೊನೆಗೊಳ್ಳುತ್ತದೆ. ಇದು ಹೊಲ ಗದ್ದೆಗಳಿಂದ ಪ್ರಾರಂಭವಾಗಿ ಯೆಹೋವನ ನಿವಾಸದೊಂದಿಗೆ ಮುಕ್ತಾಯವಾಗುತ್ತದೆ. ರಾಜ್ಯದ ಆಶೀರ್ವಾದಗಳು ಸುಮ್ಮನೆ ಸಿಗುವ ಉಡುಗೊರೆಗಳಲ್ಲ, ಅವು ನೀತಿಯ ಆಳ್ವಿಕೆಯ ಫಲಗಳಾಗಿವೆ ಎಂದು ಇದು ತೋರಿಸುತ್ತದೆ. ಮೆಸ್ಸಿಯನು ಆಳುವಾಗ ಸಮೃದ್ಧಿಯು ಸಾಮಾನ್ಯವಾಗುತ್ತದೆ, ಭಯವು ದೂರವಾಗುತ್ತದೆ, ಶತ್ರುಗಳು ಸೋಲಿಸಲ್ಪಡುತ್ತಾರೆ, ಮಾನವ ಕುಲವು ನೀತಿಯಲ್ಲಿ ಫಲವತ್ತಾಗುತ್ತದೆ ಮತ್ತು ಯೆಹೋವನ ಸನ್ನಿಧಿಯು ಅತ್ಯಂತ ದೊಡ್ಡ ಸಂತೋಷವಾಗುತ್ತದೆ. ಇದು ಇಂದಿನ ನೂತನ ಸೃಷ್ಟಿಯ ಜನರಾದ ನಮಗೆ ಸಹಾಯ ಮಾಡಬೇಕು. ಈಗಲೂ ನಾವು ಅದರ ಸಣ್ಣ ಮಾದರಿಗಳನ್ನು ಸವಿಯುತ್ತಿದ್ದೇವೆ. ಯೆಹೋವನು ಹೃದಯಕ್ಕೆ ಶಾಂತಿಯನ್ನು ನೀಡುತ್ತಾನೆ. ಆತನು ತನ್ನ ವಾಕ್ಯದಿಂದ ನಮಗೆ ಆಹಾರ ನೀಡುತ್ತಾನೆ. ಸತ್ಯದ ಮೂಲಕ ಆಂತರಿಕ ಶತ್ರುಗಳೊಂದಿಗೆ ಹೋರಾಡುವುದನ್ನು ಆತನು ನಮಗೆ ಕಲಿಸುತ್ತಾನೆ. ಬರಲಿರುವ ಲೋಕವನ್ನು ಬಯಸುವಂತೆ ನಮಗೆ ತರಬೇತಿ ನೀಡುತ್ತಾನೆ. ನಾವು ಕಾಯುತ್ತಿರುವಾಗ ಯಾಜಕಕಾಂಡ 26 ನಮಗೆ ನೆನಪಿಸುತ್ತದೆ, ದೇವರ ಒಡಂಬಡಿಕೆಯ ಹೃದಯವು ಬದಲಾಗಿಲ್ಲ. ಆತನು ಯಾವುದನ್ನು ವಾಗ್ದಾನ ಮಾಡಿದ್ದಾನೋ ಅದನ್ನು ನೆರವೇರಿಸುವನು. ಮೊದಲು ಕ್ರಿಸ್ತನ ಅಡಿಯಲ್ಲಿರುವ ಶಾಂತಿಯುತ ರಾಜ್ಯದಲ್ಲಿ ಮತ್ತು ನಂತರ ಯೆಹೋವನ ನಿವಾಸವು ಸಂಪೂರ್ಣವಾಗಿ ಮನುಕುಲದೊಂದಿಗಿರುವ ಅಂತಿಮ ಮಹಿಮೆಯಲ್ಲಿ. ಪ್ರಾರ್ಥನೆ. ತಂದೆಯೇ, ನೀನು ನಿನ್ನ ಜನರೊಂದಿಗೆ ವಾಸಿಸುವೆ ಮತ್ತು ನಿನಗೆ ಸೇರಿದವರನ್ನು ಎಂದಿಗೂ ಕೈಬಿಡುವುದಿಲ್ಲ ಎಂಬ ಭರವಸೆಗಾಗಿ ನಾವು ನಿನಗೆ ವಂದಿಸುತ್ತೇವೆ. ನಿನ್ನ ಸನ್ನಿಧಿಯು ಮನುಕುಲದ ಮಧ್ಯೆ ಸಂಚರಿಸುತ್ತದೆ ಮತ್ತು ನಿನ್ನ ಶಾಂತಿಯು ಭೂಮಿಯನ್ನು ಆವರಿಸುತ್ತದೆ ಎಂಬ ವಾಗ್ದಾನಕ್ಕಾಗಿ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ. ನಿನ್ನ ರಾಜ್ಯಕ್ಕೆ ಸರಿಹೊಂದುವ ವಿಧೇಯತೆ ಮತ್ತು ಪ್ರೀತಿಯನ್ನು ನಮ್ಮಲ್ಲಿ ರೂಪಿಸು ಮತ್ತು ನಿನ್ನ ಆತ್ಮನು ವಾಸಿಸಲು ನಮ್ಮನ್ನು ಶುದ್ಧವಾದ ಮನೆಯನ್ನಾಗಿ ಮಾಡು. ನಾವು ಸತ್ಫಲಗಳನ್ನು ಮತ್ತು ದೈವಿಕ ಸ್ವಭಾವವನ್ನು ಹೊಂದಲು ಸಹಾಯ ಮಾಡು. ಇದರಿಂದ ಇತರರು ನಿನ್ನ ಬೆಳಕಿನ ಮೂಲಕ ಆಶೀರ್ವದಿಸಲ್ಪಡಲಿ. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ನಿನ್ನ ಯೋಜನೆಯನ್ನು ಪೂರೈಸುತ್ತಿರುವುದಕ್ಕಾಗಿ ನಿನಗೆ ಸಮಸ್ತ ಮಹಿಮೆ ಉಂಟಾಗಲಿ. ಆಮೆನ್.